ಅವರು ಒಂದು ದಿವಸ ನಿಮ್ಮ ಡೈರಿ ಓದಿದ್ದಾರೆ. ಅವ್ರಿಗೆ ಅದು ಏನು ಇಷ್ಟ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳು, ನೀವು ಪಟ್ಟ ಕಷ್ಟ ಏನೋ ಮನಸ್ಸಿಗೆ ನಾಟಿದೆ. ಪಾಪ ಓದಿ ತುಂಬ ಚೆನ್ನಾಗಿದೆ ಅಂತ ನನಗೂ ಹೇಳಿದ್ರು. ನಾನು ಹೇಳಿದೆ ಹಾಗೆಲ್ಲ ಬೇರೆಯವ್ರ ಡೈರಿ ಓದಬಾರ್ದು ಮಕ್ಕಳ ಅಂತ. ಬಟ್ ಗೊತ್ತಿಲ್ಲದಾಗೆ ಅದನ್ನು ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದಾರೆ. ನಾನು ಅದನ್ನು ಆಫೀಸಿಗೆ ತೊಗೊಂಡೋಗಿದ್ದೀನಿ, ನನಗೂ ಗೊತ್ತಿಲ್ಲ, ಸಿಕ್ತು. ಮೊದಲಿಗೆ ಓದಬಾರ್ದು ಅಂತ ಅಂದ್ಕೊಂಡೆ, ಬಟ್ ಕ್ಯೂರಿಯಾಸಿಟಿಗೆ ಮನಸ್ಸು ತಡಿಲಿಲ್ಲ. ಓದೋಕ್ಕೆ ಶುರು ಮಾಡಿದೆ. ಮೊದಲನೇ ಪುಟ, ಎರಡನೇ ಪುಟ, ಕಡೆ ಪುಟ ತನಕ ನಿಲ್ಲಿಸಬೇಕು ಅಂತ ಅನ್ನಿಸ್ಲಿಲ್ಲ ಭೂಮಿಕಾ. ಓದ್ತಾನೆ ಇದ್ದೆ. ಅಂದರೆ ಈ ಕೆಲಸ ನಮ್ಮ ತರಲೆಗಳು ಮಾಡಿರೋದು. ಆದರೆ ಇದರಿಂದ ಒಂದು ವಿಷಯ ಗೊತ್ತಾಯ್ತು ಭೂಮಿಕಾ. ಏನು? ನೀವು ನಗ್ತಾ ಇದ್ರು, ಒಳ್ಳೊಳಗಡೆ ಎಷ್ಟು ಅಳ್ತಾ ಇದ್ರಿ ಅಂತ. ಇಷ್ಟು ದಿವಸ ನಾನು ಎಲ್ಲ ಗೊತ್ತು ಅಂತ ಅಂದ್ಕೊಂಡಿದ್ದೆ. ಹೆಂಡತಿಗೆ ತಕ್ಕನಾದ ಗಂಡ ಅಂತೆಲ್ಲ ಬೀಗ್ತಾ ಇದ್ದೆ. ಬಟ್ ಆ ಡೈರಿ ಓದೋದ್ಮೇಲೆ ಒಂದು ಹೆಣ್ಣಿನ ಮನಸ್ಸಿನ ಆಳ ಅದೆಷ್ಟು ವಿಶಾಲ ಅಂತೆಲ್ಲ ಅರ್ಥ ಆಯಿತು ನನಗೆ. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು, ಮೀನಿನ ಹೆಜ್ಜೆನ ಟ್ರ್ಯಾಕ್ ಮಾಡೋದು ಒಂದೇ ಅನ್ನೋದು ಗೊತ್ತಾಯ್ತು. ಇದು ನನಗೆ ಸದ್ಯಕ್ಕಾಗಿರೋ ಜ್ಞಾನೋದಯ. ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾವ ಗಂಡಸ ಕೈಲೂ ಹೇಳೋಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಲೂ ಆಗಲ್ಲ. ನೀವು ಹೇಳಿದ ಕರೆಕ್ಟೇ. ಗಂಡಸರಿಗೆ ಹೆಣ್ಮಕ್ಳ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಬಟ್ ನೀವು ಹಾಗಲ್ಲ. ನೀವು ಡಿಫ್ರೆಂಟು, ಸ್ಪೆಷಲ್. ನೀವು ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತರಾತ್ಮ ನೀವು. ಆ್ಯಂಡ್ ಐ ಆಮ್ ಸೋ ಲಕ್ಕಿ ಫಾರ್ ದಟ್. ಥ್ಯಾಂಕ್ ಯು. ಬಟ್ ಗೌತಮ್ ಅವರೇ, ಈ ಪುಸ್ತಕ ಓದಿದ್ಮೇಲೆ ಎಲ್ಲರೂ ಅದೇನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ಅದೇ ಬೇಜಾರು ಮಾಡ್ಕೋತಾರೆ, ಅದೇ ಟೆನ್ಷನ್ ಆಗ್ತಿದೆ ನನಗೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ ಭೂಮಿಕಾ. ಈಗ ಅಮ್ಮ ಮೊದಲಿನ ಥರ ಅಲ್ಲ, ಬದಲಾಗಿದ್ದಾರೆ. ಅದು ಅಲ್ಲದೆ ಈ ಪುಸ್ತಕ ಯಾರನ್ನೂ ದೂಷಿಸೋದಕ್ಕಲ್ಲ, ಬದಲಾವಣೆ ಸಾಧ್ಯ ಅಂತ ತೋರಿಸೋದಕ್ಕೆ. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ಅವ್ರು ಬದಲಾಗ್ಬೋದು, ನೋವು ಕೊಟ್ಟಿದ್ರು ಅವ್ರನ್ನ ಕ್ಷಮಿಸ್ಬೋದು ಅಂತ ಈ ಪುಸ್ತಕ ಓದೋರು ಅರ್ಥ ಆಗುತ್ತೆ. ಅದಕ್ಕೆ ಈ ಬುಕ್ನ ಹೊರಗಡೆ ತರಬೇಕು ಅಂತ ನಾನು ಇಷ್ಟಪಟ್ಟಿದ್ದು. ಒಳ್ಳೇದಾಯ್ತು ಬಿಡಿ. ಯಾರಿಗಾದರೂ ಈ ಪುಸ್ತಕ ಓದಿ ನಾನು ಬದಲಾಗ್ಬೋದು ಅಂತ ಅನ್ಸಿದ್ರೆ ಅದೇ ದೊಡ್ಡ ಗೆಲುವಲ್ವಾ. ನೀವು ತುಂಬ ಚೆನ್ನಾಗಿ ಬರೀತೀರ ಅಂತ ಇಡೀ ಜಗತ್ತು ಗೊತ್ತಾಯಿತು. ನಮ್ಮನೇಲೂ ಒಬ್ರು ರೈಟ್ ಇದ್ದಾರೆ, ನನಗೆ ಅದೇ ಹೆಮ್ಮೆ. ಹಾಗೆಲ್ಲ ಏನಿಲ್ಲ. ಅರೆ ಅಯ್ಯೋ, ಅದೆಲ್ಲ ಬಿಡಿ ನೀವು. ನನಗೆ ನಿಜವಾಗ್ಲೂ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಐ ಮೀನ್, ಜೋಗಿ ಸರ್, ನಾನು ಅವರೆಷ್ಟು ದೊಡ್ಡ ಫ್ಯಾನು. ಅಂದರೆ ಅವ್ರು ಅಂದರೆ ನಂಗೆ ಅಷ್ಟೇ ಇಷ್ಟ. ಅವ್ರ ಕೈಯಲ್ಲಿ ಪುಸ್ತಕ ಬಿಡುಗಡೆ ಆಯ್ತಲ್ಲ, ಗಾಡ್, ನಾನು ಇದನ್ನ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಅದಕ್ಕೆ ಇದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದು, ಈ ನಗುನ ಎಕ್ಸೈಟ್ಮೆಂಟ್ ನೋಡೋಕ್ಕೆ. ಆದರೆ ಈ ಖುಷಿ ಯಾವಾಗಲೂ ಹೀಗೆ ಇರುತ್ತಲ್ವಾ? ಹಾಗಾದ್ರೆ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲ, ಐ ಮೀನ್, ನಮ್ಮ ಮಧ್ಯದಲ್ಲಿ ಯಾವ ಸಮಸ್ಯೆ ಏನು ಬರಲ್ಲ ಅಲ್ವಾ? ನಾವು ಯಾವಾಗಲೂ ಖುಷಿಯಾಗಿದ್ದಾಗ ಏನಾದರೂ ಒಂದು ಬಂದ್ಬಿಡುತ್ತೆ, ಆ ಭಯದಲ್ಲಿ ಕೇಳ್ತಿದ್ದೀನಿ. ಎಲ್ಲ ಹೀಗೆ ಖುಷಿಯಾಗಿ ಇರ್ತೀವಲ್ವಾ? ಭಯ ಪಡೋ ಅವಶ್ಯಕತೆ ಇಲ್ಲ ಭೂಮಿಕಾ. ಇಷ್ಟು ದಿವಸ ಪರೀಕ್ಷೆ ಮಾಡಿದ್ದು ಟೈಮ್, ಮುಂದೆ ನಮ್ಮ ಜೊತೆಗಿರೋದು ಅದೇ ಟೈಮ್. ಈಗ ಟೈಮ್ ಚೆನ್ನಾಗಿದೆ, ಖುಷಿಯಾಗಿ ಬದುಕೋಣ, ಖುಷಿಯಾಗಿ ಕಾಲ ಕಳೆಯೋಣ. ಓಕೆ?